ಎಲ್ರಿಗೂ ನಮಸ್ಕಾರ. ನಾವು ಫ್ಯಾಮಿಲಿ ಜೊತೆಗೆ ಟ್ರಿಪ್ ಹೋಗ್ತಾ ಇದ್ವಿ. ನಾವು ಆ್ಯಕ್ಚುಲಿ ಬೆಳಗಾಂ ಕಡೆಗೆ ಹೋಗುವಾಗ ನಮಗೆ ರೋಡ್ ಸೈಡಲ್ಲಿ ಈ ರೀತಿ ಒಂದು ಒಳ್ಳೆ ವ್ಯೂ ಸಿಕ್ತು. ಯಾವ ಥರ ಅಂದರೆ ತುಂಬ ಬಿಸಿಲಿದ್ರೂ ನಾವು ಅಲ್ಲಿ ಗಾಡಿ ಸ್ಟಾಪ್ ಮಾಡಿ ಹೋಗಬೇಕು, ಅಷ್ಟು ಚೆನ್ನಾಗಿತ್ತು. ಬಿಸಿಲು ತುಂಬ ಇತ್ತು, ಹಾಗೆ ಗಾಳಿನೂ ತುಂಬ ಇತ್ತು. ಅಲ್ಲಿ ಒಂದು ಹಾಫ್ ಆನ್ ಅವರ್ ನಾವು ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆದ್ವಿ. ಈ ಒಂದು ಚಿಕ್ಕ ಮಕ್ಕಳಂತೂ ಮಣ್ಣಲ್ಲೂ ಆಟ ಆಡಿದ್ರು. ಹಾಗೆ ತುಂಬ ಗ್ರೀನರಿ ಆಗಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತನೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ತುಂಬ ಖುಷಿ ಆಯಿತು. ನೇಚರ್ ಅಂದ್ರೇ ಆ ಥರ ಅಲ್ವಾ, ಮನಸ್ಸಿಗೆ ಒಂಥರ ಖುಷಿ ಹಿತ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಅಲ್ಲಿ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಆದಮೇಲೆ ನಾವು ಬೆಳಗಾಂ ಕಡೆ ಹೋಗುವಾಗ ಆನ್ ದ ವೇ ಅಲ್ಲಿ ದೇವಸ್ಥಾನ ಸಿಕ್ತು. ಕಾಳಸಿದ್ದೇಶ್ವರ, ಶ್ರೀ ವೀರಭದ್ರೇಶ್ವರ ಹಾಗೆ ಭದ್ರಕಾಳಿ ದೇವಸ್ಥಾನ, ಅದನ್ನು ನಾವು ವಿಸಿಟ್ ಮಾಡಿದ್ವಿ. ಅಷ್ಟು ದೂರ ಹೋದ್ಮೇಲೆ ಈ ರೀತಿಯಾದ ಪ್ಲೇಸಸ್ ಸಿಕ್ಕಿದಾಗ ಒಂದು ಸ್ವಲ್ಪ ವಿಸಿಟ್ ಮಾಡಿ ಹೋಗೋದು ಚೆನ್ನಾಗೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಆಗಾಗಲೇ ನಾವು ತುಂಬ ಲಾಂಗ್ ಡ್ರೈವ್ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಆವಾಗಿನ ಕಾಲದ ಕಟ್ಟಡಗಳು ಒಂದು ಸ್ಟ್ರಕ್ಚರೇ ಬೇರೆ, ಇವಾಗಿನ ಕಟ್ಟಡದ ಸ್ಟ್ರಕ್ಚರೇ ಬೇರೆ ಥರ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ 3 ಆದ ದೇವರು ಈ ದೇವಸ್ಥಾನದಲ್ಲಿ ಇರೋದು. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ದೇವಸ್ಥಾನ ನೋಡಿ ಆದಮೇಲೆ ಮತ್ತೆ ನಾವು ಬೆಳಗಾಂ ಕಡೆ ಹೋಗುವಾಗ ನಮಗೊಂದು ಆಶ್ರಮ ಅಥವಾ ಮಠ ಸಿಕ್ತು. ಅದ್ರದ್ದು ವ್ಯೂ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇರೋದು. ಇಲ್ಲಿ ಮಾತ್ರ ತುಂಬ ಪಾರಿವಾಳ ಇತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾವು ತುಂಬ ಹೊತ್ತು ನೋಡ್ತಾ ನಿಂತ್ಕೊಂಡಿದ್ವಿ. ಹಾಗೆ ಚಿಕ್ಕ ಮಕ್ಕಳಿಗೆ ಕೂಡ ತುಂಬ ಖುಷಿ ಆಯಿತು. ಅಲ್ಲಿ ಹೋದಾಗ ನಮಗೆ ಸಾಯಂಕಾಲ ಪ್ರಸಾದ ಕೂಡ ಸಿಕ್ತು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ನೋಡ್ಬೋದು ಇದು ಯಾವುದು ಪ್ಲೇಸ್ ಅಂತ ಗೆಸ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ನೋಡೋದು ಪಾರಿವಾಳ ಮಮ್ಮಿ ದೂರದಿಂದ ನೋಡು. ಎಲ್ಲದೂ ಚೆನ್ನಾಗಿದ್ದಾವೆ. ಹೆಂಗ್ ನಡೀತದೆ ನೋಡ್ತೀರಲ್ಲ ಹಿಂಗೆ. ಎಲ್ಲ ತಿಂತಾರೆ.
ಪಾಪು ಅಪ್ಪಾಜಿ ನೋಡು. ಬಿಡ್ಲಾ? ಅಲಸಂದಿ ಕಾಳು ಅಲಸಂದಿ ಕಾಳು ರೀ. ಅಲಸಂದಿ ಕಾಳು ಏಯ್ ಉದ್ದಗಿ ಇರ್ಬೋದು ಸೋಯಾಬೀನ್ ಅಲ್ಲ ಅಲಸಂದಿ ಅಲ್ಲಿ ಚೇರ್ ಮೇಲೆ